ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೇನು ವಿಶೇಷ ಅಂದ್ಕೊಂಡ್ರಾ? ಇವತ್ತು ಆ್ಯಕ್ಚುಲಿ ನಮ್ಮ ಮನೇಲಿ ನಾಗಪಂಚಮಿ ಮಾಡ್ತಾರಲ್ಲ, ಪಂಚಮಿ ಹಬ್ಬದಲ್ಲಿ ಪಂಚಮಿಗೂ ಮುಂಚೆ ರೊಟ್ಟಿ ಹಬ್ಬ ಅಂತ ಮಾಡ್ತೀವಿ. ಸ್ಪೆಷಲ್ ಅಂದರೆ ಎಲ್ಲರೂ ಸೇರಿ ರೊಟ್ಟಿ ಹಬ್ಬ ಅಂತೇಳಿ ಮಾಡೋಂಥದ್ದು. ಈಗ ರೊಟ್ಟಿ ಹಬ್ಬಕ್ಕೆ ಏನೇನು ಮಾಡಿದ್ದಾರೆ ಏನಂತ ತೋರಿಸ್ತೀನಿ ನೋಡ್ರಿ. ಎದ್ದಳಪ್ಪ, ಅವನು ಅಣ್ಣ ಆ್ಯಕ್ಚುಲಿ ಬೆಳಗ್ಗೆ ರಿಷುನ್ ಸ್ಕೂಲಿಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಬೇರೆ, ಸೊ ರಿಷುನ್ ಸ್ಕೂಲಿಗೆ ಕರ್ಕೊಂಡು ಹೋಗಿ ಸಾಹಸಪಟ್ಟೆಲ್ಲ ಒಂದು ಸಂಗೊಳ್ಳಿ ರಾಯಣ್ಣ ಡ್ರೆಸ್ ಹಾಕಿ ಬರೋಷ್ಟೊತ್ತಿಗೆ ಸಾಕಾಗೋಗಿತ್ತು ಅವ್ರಿಗೆ. ಅದಕ್ಕೆ ಸ್ವಲ್ಪ ಸೈಟ್ಗೆ ಹೋಗಿ ಬಂದು ಸುಸ್ತಾಗಿ ಅವನು ಮಕ್ಕಂಡಿದ್ದ. ಅದಕ್ಕೆ ಅಮ್ಮ ಎಲ್ಲ ರೆಡಿ ಮಾಡಿರಲ್ಲಿ ಬಿಸಿ ರೊಟ್ಟಿ ಅಲ್ಲೇ ತೊಗೊಂಬರ್ತೀವಿ ನೋಡಿ. ಬರ್ರಿ ಏನೇನು ತೊಗೊಂಬರ್ತೀವಿ ತಗೊಂಬರ್ರಿ ನೋಡೋಣ. ನಾವು ಅವಾಗಿಂದ ಊಟಕ್ಕೆ ಅಂತ ಈಗ ಎಷ್ಟಾಯ್ತು ನೋಡ್ರಿ, 3:30 ಈಗ. ಆ್ಯಕ್ಚುಲಿ ಬೆಳಗ್ಗೆ 9:30ಗೆ ರೊಟ್ಟಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡಿ ಸ್ಟೇಟಸ್ಗೆಲ್ಲ ಹಾಕಿ ಕಾಯ್ತಿದ್ದು. ನಾನು ಇವತ್ತು ಬೇಗ ಆಗುತ್ತೆ ಊಟ ಅಂದ್ಕೊಂಡ್ವಿ. ಬಟ್ ನಮ್ಮ ರಿಷುದು ಸ್ಕೂಲಿಂದ ಅವ್ನು ಭಾಳ ಬಂದ ತಕ್ಷಣ ಆಟ ಆಡಕತ್ತಿದ್ದ. ಆಟ ಆಡಿ ಹೊರಗಡೆ ಒಂದು ಊಟ ಆಯಿತು. ಮನೆ ಎದುರಿಗೆ ಹೊಸ ಫ್ರೆಂಡ್ಸ್ ಬೇರೆ ಸಿಕ್ಕಿದ್ರು. ಅವ್ರನ್ನ ಬಿಟ್ಟು ಬರೋಕ್ಕೆ ರೆಡಿ ಇಲ್ಲ. ಹಾಗಾಗಿ ಅವ್ರ ಜೊತೆಗೆ ಆಟ ಆಡಿ ಊಟ ಮಾಡಿ ಆಮೇಲೆ ಅಷ್ಟೊತ್ತಿಗೆ ನಿದ್ದೆ ಬಂತು. ಅವನು ಮಲಗಿಸಿ ಅದಕ್ಕೆ ಅವ್ರು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು 3:30 ಈಗ. ನಾವೆಲ್ಲರೂ ಅವಾಗಿಂದ ಕಾಯ್ತಿದ್ವಿ. ರೆಡಿ ಮಾಡಕತ್ತ ನೋಡ್ರಿ. ಇದು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಇದು ಅವಾಗಿಂದ ಬಂದೇ ಬರಕತ್ತವು. ಇನ್ನು ಎಷ್ಟು ಬರ್ತಾವೆ? ನಾನು ಹೋಗಿ ಒಂದೆರಡು ತಗೊಂಬರ್ತೀನಿ. ಅಯ್ಯೋ ಬಂದ್ವು, ಎಲ್ಲ ಬಂದ್ವಾ? ಇನ್ನು ತರ್ಬೇಕು ಎಲ್ಲ ಅದು. ಆದ್ರೂ ಮೇನ್ ಐಟಮ್ ಒಂದು ಬಿಟ್ಟಿರಿ, ನೀರು ತಗೊಂಬರ್ತೀನಿ. ತರ್ತಾರೆ ಬರೀ ಊಟ ಬರ್ರಿ ಸರ್. ನೋಡ್ರಿ ಇವ ಯಾವಾಗೂ ಹಂಗಾರಿ ನಮ್ ದೊಡ್ಡ ಪುಟ್ಟ ಅದಾನಲ್ಲ, ಏನ್ ಹೇಳಿದ್ರು ಒಂದಿಟ್ಟು ಎದ್ದು ಬರಂಗಿಲ್ಲ ನೋಡ್ರಿ. ಒಂದಿಟ್ಟು ಬರಂಗಿಲ್ಲ. ನಾವೇ ಎಲ್ಲ ಮಾಡಿ ಕರ್ದಿಂದ ಬರಪ್ಪ ಏನ್ ಮಾಡೋದು. ಎವ್ರಿ ಟೈಮ್ ನಾನು ಬರೋ ಅಷ್ಟೊತ್ತಿಗೆ ಅವ್ರು ಇದು ಮಾಡಿರ್ತಾರ. ಈಗ ಅದಕ್ಕೆ ಈಗ ಏನ್ ಮಾಡ್ರಿ, ಊಟ ಮಾಡಾದ್ಮೇಲೆ ಎಲ್ಲ ಇಲ್ಲೇ ನೀ ಕೇಳ, ಅವ್ನು ಕೇಳೋದೇ ಇಲ್ಲ ಅಂತ ಹೊತ್ತು ನಾವು ಯಾವಾಗ್ಲೂ ಹಿಂಗ ಹೋಗಿ ತಗೊಂಬ ನೀರು ಕುಡಿದ್ರಲ್ಲ. ಬರ್ರಿ ಅಪ್ಪಾಜಿ. ಅಪ್ಪಾಜಿನ ಬಂದ್ರು. ಅವರು ಎಲ್ಲರೂ ಕಾಯಕತ್ತಿದ್ವಿ ಇಷ್ಟೋ ತನಕ ಅವಾಗಿಂದ. ರೊಟ್ಟಿ ಹಬ್ಬ. ಈ ರೊಟ್ಟಿ ಹಬ್ಬ ಅಂದ್ರೆ ಉತ್ತರ ಕನ್ನಡದಲ್ಲಿ ಪ್ರತಿದಿನ ಮನೇಲಿ ರೊಟ್ಟಿ ಮಾಡೇ ಮಾಡ್ತಾರೆ. ಆದರೆ ನಾಗರ ಪಂಚಮಿಯ ಒಂದಿನ ಮುಂಚೆ ನಾಗರ ಚತುರ್ಥಿ ಅಥವಾ ಪಂಚಮಿ, ಅದಕ್ಕಿಂತ ಒಂದಿನ ಮುಂಚೆ ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ. ವಿವಿಧವಾದ ರೊಟ್ಟಿಗಳು, ಜೋಳದ ರೊಟ್ಟಿ ಇರುತ್ತೆ, ಸಜ್ಜೆ ರೊಟ್ಟಿ ಇರುತ್ತೆ, ಮೆಕ್ಕೆಜೋಳದ ರೊಟ್ಟಿ ಇರುತ್ತೆ, ಕಡಕಲೆ ರೊಟ್ಟಿ ಅಂದ್ರೆ ಕಟ್ಟು ಅಂತ ಕುಟು ಅನ್ನೋ ರೊಟ್ಟಿ, ಮತ್ತೆ ಜೀಕ್ ರೊಟ್ಟಿ, ಮೆತ್ತನ್ ರೊಟ್ಟಿ. ಆ ರೊಟ್ಟಿಗಳನ್ನ ಎಳ್ಳು ಹಾಕಿ ಸುಟ್ಟಿರ್ತಾರೆ. ಭಾಳ ರುಚಿಯಾಗಿರ್ತಾರೆ ತಿನ್ನಕ್ಕೆ. ನಿಜವಾಗ್ಲೂ ನೀವು ಒಂದ್ಸರಿ ಬರ್ಬೇಕು ನಮ್ಮ ಮನೆಗೆ. ನಮ್ದು ಅಜ್ಜಿದು ಒಂದು ಆದ ಇಷ್ಟೊತ್ತಂಗೆ ಫಸ್ಟ್ ಅಜ್ಜಿದ್ ಮುಗಿಸಿ ನಾವೆಲ್ಲರೂ ಕುಂತ್ ಬಿಡೋಣ. ಇಲ್ಲಾಂದ್ರೆ ಅಜ್ಜಿಗೆ ಮತ್ತೆ ನೀಡಕ್ಕೆ ಸ್ವಲ್ಪ ಇದಾಗುತ್ತೆ ಅಂತೇಳಿ ಅಜ್ಜಿದಾಗಲೇ ಊಟಾಗಿ ಮಲ್ಕೊಂಡಾರ. ಈಗ ಎಲ್ಲರೂ ಇಲ್ಲಿ ಹಚ್ಚಾಕತ್ತಾರ. ವಿವಿಧ ರೀತಿಯ ಪುಡಿಗಳು. ಇದು ಯಾವ್ದು ರೀತಿ? ಇದ್ಯಾವ ಪುಡಿ? ಅದು ಕೊಬ್ಬರಿ ಪುಡಿ. ಇದು ಅಗಸಿ ಪುಡಿ, ಚಟ್ನಿ ಪುಡಿ, ಕಡ್ಲಿ ಪುಡಿ, ಗುರಳ್ ಪುಡಿ. ಇದು ಶೇಂಗಾ ಪುಡಿ. ಇದರಲ್ಲಿ ಇನ್ನೊಂದು ಹೆಸರು ಪುಡಿ ಅಂತ ಮಾಡ್ತಾರೆ ಕೆಲವರು, ವಿಶೇಷವಾಗಿ ಹೆಸರು ಕಾಳಿಂದು. ಆಕ್ಚುಲಿ 5 ಪ್ಲೇಟ್ ಪ್ಲಸ್ ಅಕ್ಕಿಗೂ ಸೇರೋ ತಂದಂಗ ಐತೆ ಅದಕ್ಕೆ. ಅಕ್ಕಿ ಇಲ್ಲ, ಹಬ್ಬಕ್ಕೆ ಹೋಗಿದ್ದಾಳೆ ಮೊದಲೇ ವರ್ಷ ತವ್ರ ಮನೇಲಿ ಹಬ್ಬ ಅಂತೇಳಿ. ಮೊಮ್ಮಗ ದೇವ್ರು ಕೂಡ ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿ ಸ್ಕೂಲಲ್ಲಿ ಎಲ್ಲರೂ ಮೆಚ್ಚಾಗಿ ಡೈಲಾಗ್ ಹೇಳಿ ಬಂದಿದ್ದಾನೆ. ಪಾಪ ಹೆಣ್ಮಕ್ಳು ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಸಲಾಡ್ ನಮ್ಮ ತಿರಂಗ ಬಣ್ಣದಲ್ಲೇ ಮಾಡಿದ್ದಾರೆ. ಕೇಸರಿ, ಬಿಳಿ, ಹಸಿರು, ಗೆಜ್ಜರೆ, ಮೂಲಂಗಿ ಮತ್ತು ಮೆಂತ್ಯ ಸೊಪ್ಪು ಆ ಥರ ಮಾಡಿದ್ದಾರೆ. ಕೊಡ್ರಿ ಎಲ್ಲ ಅವ್ನ ಕೈಗೆ ಹಚ್ಚಿಸ್ರಿ. ಹಾಕೋದಷ್ಟಲ್ಲ, ಆಮೇಲೆ ತಟ್ಟೆ ಕೂಡ ತೊಳಿಬೇಕು. ಹಂಗಿದ್ರೆ ಗುಡ್ ಬಾಯ್ ಅಂತ. ನಾನಂತೂ ಮುಂಚಿನಿಂದಾನು ಅವರು ಮಿಲಿಟ್ರಿಯಾಗ ಇದ್ದಾಗಿಂದನು ಅಂದ್ರೆ 16 ವರ್ಷಕ್ಕೆ ಹೋಗಿದ್ದು. 16 ವರ್ಷದಿಂದನೂ 3 ಹೊತ್ತು ಅಥವಾ ಅವ್ರದ್ದು ಪ್ಲೇಟ್ ಅವರೇ ತೊಳ್ಕೊಳೋದು ಡೈಲಿ. ಮನೆ ಪಾತ್ರೆ ಮನೆಗೆ ಮೇಡ್ ಇದಾರೆ, ವರ್ಕಿಂಗ್ ಇದನ್ನು ಬಂದು ಎಲ್ಲ ಕ್ಲೀನ್ ಮಾಡ್ಕೊಟ್ಟು. ಮತ್ತೆ ನಾವಿಬ್ರು ಎಷ್ಟು ಕೆಲಸ ಮಾಡ್ತೀವಿ ಮೇಲೆ.
ರಿಂದಣ್ಣ ಒಂಚೂರು ಇವ್ ನಮ್ ಚಿನ್ನಪ್ಪದನಲ್ಲ ಅವ್ರದ್ದು ಬರೀ ಸೂಪರ್ವಿಷನ್ ಅಷ್ಟೇ ಮೇಲಿದ್ದು ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಇದ್ ತಂದಿರ ಕೇಳ್ತಾನೆ ಎಲ್ಲ ಟೇಸ್ಟ್ ಟೇಸ್ಟ್ ಮಾಡಿದ್ರೆ ಮಸ್ತ್ ಹೇಳ್ತಾನೆ ಆಮೇಲೆ ನೀವು ಇನ್ನೊಂದು ಆ್ಯಕ್ಚುಲಿ ಇದು ಯೂಟ್ಯೂಬಲ್ಲಿ ತೋರ್ಸೋಕ್ಕಾಗಲ್ಲ ಮೋಸ್ಟ್ ಪ್ರಾಬಬ್ಲಿ ಅವ್ನು ಮೂಗ್ ಭಾರಿ ಚುರುಕು ಅಂತ. ಟೇಸ್ಟ್ ಹೆಂಗ್ ಮಾಡ್ತಾರೆ ಈಗ ಅವ್ನ ಜೊತೆಗೆ ಸೇರಿ ರಿಷುನು ಹಂಗೆ ಆಗ್ಬಿಟ್ಟನ. ಕೆಳಗೆಲ್ಲರೂ ಏನಾರ ಮಾಡ್ತಿದ್ರೆ ಮೇಲ್ ಇರ್ತೀವಿ ರಿಷು ಅಮ್ಮ ಏನು ಹೊತ್ತಕತ್ತ ಅಂತ ಕೇಳ್ತಾರೆ. ಮೂಗ್ ಯಾಕೆ ಚುರುಕು ಹೇಳು? ನಿನ್ ಮೂಗ್ ಚುರುಕ ಅಲ್ಲ ಎದಕ್ಕ ಏನಂತ ಹೇಳು? ಬರೀ ಚುರುಕ್ ಅಂದ್ರೆ ಚುರುಕು ಯಾಕೆ ಹೆಂಗ್ ಗೊತ್ತು? ಹಿಂಗ ಎದಕ್ ಚುರುಕ್ ಅಂತ? ನಂದು ಕೂಡ ಭಾಳ ಚುರುಕುತ್ತು ಅಂದ್ರೆ ಮೂಗು. ಸ್ಮೆಲ್ ಬೇಗ ಕಂಡು ಹಿಡಿತೀನಿ ಅದೆಲ್ಲ ಇದೆ ಇಲ್ಲ ನನ್ನ ಮೂಗು ಭಾಳ ಚುರುಕುತ್ತು. ಆದ್ರೆ ಕರೋನಾ ಟೈಮ್ನಲ್ಲಿ ಯಾರೋ ಹೇಳಿದ್ರು ನೀರನ್ನು ಕುದಿಸಿ ಅದ್ರ ಆವಿ ತೆಗಬೇಕು ಅಂತ, ಸ್ಟೀಮ್ ಸ್ಟೀಮ್ ತಗೋಬೇಕು ಸ್ಟೀಮ್ ಅಂತ. ತಗೊಳಾರ ದಿನ ಭಾಳ ಹಾಟು ಬಿಸಿ ಮಾಡಿ ಬಿಸಿ ಮಾಡಿ ಸ್ಟೀಮ್ ತಗೊಂಡು ಈ ನನ್ ಕೆಟ್ಟದ್ದು ಒಳ್ಳೇದು ಯಾವ್ದು ಸ್ಮೆಲ್ಲೇ ಗೊತ್ತಾಗಲ್ಲ ಆ ಥರ ಇವು. ನಮಗೂ ಹಿಡ್ಕೊಂಡ್ಬಿಡೋರು ತಗೊಂಡ ನಾವು ಮುಂದ್ ನಿಂತು ಬರ್ತಿದ್ವಿ ಅಷ್ಟೇ. ಸುಮ್ಮನೆ ಅವನು ತಗಂತದಲ್ಲ, ಸುಮ್ಮನೆ ಮುಂದೆ ನಿಂತು ಹಂಗ ಬಂದ್ಬಿಡೋನು. ಮೊಸರು ಅಂತ ಅಜ್ಜಿಗೆ ಮೆಣಸಿಗೆ ಕೊಟ್ಟಿದ್ರೆ ಮೆಣಸಿನ್ಕಾಯಿ ಬಿಟ್ಟಿನಿ ಅಂದ್ರೆ ಇದು ಮೆಣಸಿನ್ಕಾಯ್ದಪ್ಪ ಪಲ್ಯ ಇವೆಲ್ಲ ಖಾರ ಇವೆಲ್ಲ ಮೆಣಸಿಕಾಯಿ ಇರ್ತದೆ. ಅದಕ್ಕೆ ನೆನಪಾಗಿರಲ್ಲ ಅಜ್ಜಿ ಇಲ್ಲ ಅಂತಂದ್ರೆ ನಾವ್ ಯಾರು ಮರ್ತೀರೋ ಅಜ್ಜಿ ಮಾತ್ರ ಮರೆಯಲ್ಲ. ಆ ಮೆಣಸಿಗೆ ಪಲ್ಯ ತಿಂದದ ಇದು ಆಮೇಲೆ ಇದು ರೊಟ್ಟಿ ಹಬ್ಬ ಈ ಕಡೆ ಹುಬ್ಳಿ ಅಥವಾ ರಶ್ಮಿ ಅವರು ಜಮಖಂಡಿ ಸೈಡ್ ಮಾಡಲ್ಲ. ಅವರು ಇದಕ್ ಮಾಡ್ತಾರ. ಯಾವ್ದದು ಜನವರಿ ಬರ್ತೈತಲ್ಲ ಹಬ್ಬ, ಸಂಕ್ರಾಂತಿಕಿನ ಮುಂಚೆ ಅಥವಾ ಸಂಕ್ರಾಂತಿ ಟೈಮ್ ನಾವ್ ಬೃಂದಾಗ ಅದನ್ನೇ ಕೇಳಿದೆ, ರೊಟ್ಟಿ ಹಬ್ಬ ಮಾಡಲ್ಲ ನಿಮ್ಮ ಮನೆಗೆ ಅಂದ್ರೆ ಅವ್ರ ಮನೆಗೆ ದಿನ ರೊಟ್ಟಿ ಮಾಡ್ತಾರಂತ. ಸ್ವಲ್ಪ ಶೇಂಗಾ ಎಣ್ಣೆ ತರಮ್ಮ, ಮೊಸರು ಶೇಂಗಾ ಎಣ್ಣೆ. ನಮ್ಮ ಮನೆಗೆ ರೊಟ್ಟಿ ಶೇಂಗಾ ಎಣ್ಣೆ ದಿನ ಇರಲ್ಲ, ಎಣ್ಣೆದಲ್ಲಿ ಇಟ್ಟು ಬಂದಿ ನೋಡ್ತೀನಿ. ವೀಕ್ಲಿ ಒನ್ಸ್ ಆರ್ ಟ್ವೈಸ್. ಈರುಳ್ಳಿ ತಗೊಳಪ್ಪ, ನೀವು ಈರುಳ್ಳಿ ಅಂತ ಎಷ್ಟು ಬೇಕಷ್ಟು ಮೊಸರು ಇಟ್ಟಾರಂತೆ. ಶೇಂಗಾ ಎಣ್ಣೆ ಅಂತ ಅಂದ್ಬಿಡಮ್ಮ. ನೋಡಿ ಸಜ್ಜೆ ರೊಟ್ಟಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ತೆಳ್ಳಗಿದೆ. ಇದು ಎಳ್ಳಾಕಿ ಬೇಯಿಸಿದ್ದಾರೆ. ಇದು ಜೋಳದ ರೊಟ್ಟಿನೂ ಚೆನ್ನಾಗಿದೆ, ಎಳ್ಳಾಕಿ ಬೇಯಿಸಿದ್ದಾರೆ. ಪಾಪ ಕಷ್ಟಪಟ್ಟು ಮಾಡಿದ್ದಾರೆ ಹೆಣ್ಮಕ್ಳು, ಭಾಳ ಅವ್ರಿಗೆ ಥ್ಯಾಂಕ್ಸ್. ನಾವಿನೇ ತಿಂದ್ಬಿಡ್ತೀವಿ. ಇವ್ರ ಹೆಚ್ಚಷ್ಟೊತ್ತಿಗೆ ನಂದು ಒಂದು ರೊಟ್ಟಿ ಮುಗೀತು. ನೀವು ಸ್ಟಾರ್ಟ್ ಮಾಡ್ಬಿಡ್ತೀರಿ. ಏನಾಗ್ತದೆ ಯಾವ ಸೊಪ್ಪಮ್ಮ ಇದು? ಮೆಂತ್ಯ ಸೊಪ್ಪು ಹಿಡಿಪಿ ಸ್ವಲ್ಪ ಉಪ್ಪು ಹಾಕ್ಬೇಕಿತ್ತು ಮೇಲೆ, ಅಂದ್ರೆ ಚೆನ್ನಾಗಿ. ಇವತ್ತು ನನಗೆ ಪಲ್ಯದಲ್ಲೂ ಮೆಣಸಿನಕಾಯಿ ಹಾಕಿಲ್ಲ, ಎಕ್ಸ್ಟ್ರಾ ಕರ್ದವು ಕೊಟ್ಟಿಲ್ಲ. ಯಾಕೆ ಕರ್ದವಿನ ಯಾರು ಕೊಟ್ಟಿಲ್ಲ? ನೀವು ಎಣ್ಣೆ ಹಚ್ಕೊಂಡು ಎಣ್ಣೆ ಹಾಕೊಂಡ್ಬಿಟ್ಟಿರಲ್ಲ. ನಮ್ಗೆ ಹಚ್ಚಿದ್ ನಮ್ಗೆ ಐತಿ, ನಮ್ಗೆಲ್ಲ ಮುಲಂಗಿಲ್ಲ. ಅಲ್ಲಿ ಈರುಳ್ಳಿ ಕೊಡ ಪಲ್ಯದಲ್ಲಿ ನೋಡಿ ನಿಮ್ಮ ಎಷ್ಟು ಮೆಣಸಿನಕಾಯಿ ಹಚ್ಕೊಂಡಿದ್ದು, ನನಗಿಲ್ಲ. ಹತ್ತಿನ ಪ್ರೀತಿ. ಈರುಳ್ಳಿ ಕೊಡಿ. ಇದು ಗಟ್ಸಪ್ಪು ರೊಟ್ಟಿ, ಇದು ಜೋಳದ ರೊಟ್ಟಿ ತೊಗೊಂಡಿದ್ವಿ ಫಸ್ಟ್. ಇದು ಟೊಮೊಟೊಕಾಯಿ ಚಟ್ನಿ ಐತಮ್ಮ, ಟೊಮೊಟೊಕಾಯಿ ಚಟ್ನಿ. ಇದು ಗಟ್ ಸೊಪ್ಪು ಅಂದ್ರೆ ಏನಮ್ಮ? ಬ್ಯಾಳೆ ಎಂತ ಬ್ಯಾಳೆ ಇದು? ತೊಗರಿ ಬ್ಯಾಳೆ ಪಲ್ಯ ಇದು. ಇದು ಎಣ್ಗಾಯಿ ಅಂತ, ಮೆಂತ್ಯ ಸೊಪ್ಪು, ಎಲ್ಲ ಪುಡಿಗಳು, ಮೆಣಸಿನ್ಕಾಯಿ. ಇವತ್ತು ಟೊಮೊಟೊಕಾಯಿ ಚಟ್ನಿ ಭಾಳ ಚೆನ್ನಾಗೈತೆ. ಸುರೋಜನ ಟೊಮೊಟೊಕಾಯಿ ಚಟ್ನಿ ಚೆನ್ನಾಗಿತ್ತು. ಖಾರ ಚೆನ್ನಾಗುತ್ತೆ, ಭಾಳ ಚೆನ್ನಾಗುತ್ತೆ. ನಿಂಗೆ ಯಾರು ಕೊಡ್ಲಿ? ಇದು ಗಟ್ಸಪ್ಪು ಹೆಂಗ್ ತಗೋಬೇಕಂದ್ರೆ ಸ್ವಲ್ಪ ಗಟ್ಸಪ್ಪು ಹಚ್ಕೊಂಡು ತಿಂದ ಮೆಣಸಿನ್ಕಾಯಿ ಇಮಿಡಿಯೇಟ್ ಒಂದು ಮೆಣಸಿನ್ಕಾಯಿ ಬೈಟು, ಅದಾದ್ಮೇಲೆ ಸ್ವಲ್ಪ ಈರುಳ್ಳಿ ಮಜಾನ ಬೇಕು. ಇದಿಷ್ಟು ಇದ್ಬಿಟ್ರ ನಮ್ಗ ಸಂಕ್ರಾಂತಿ ಹಬ್ಬದ ನೆನಪು. ಯೂಶಲಿ ರೊಟ್ಟಿ ಗಟ್ಸಪ್ಪು ಇದ್ದಾಗ ಅನ್ನ ತಿನ್ನೋದಿಲ್ಲ. ಅನ್ನ ಸಂಕ್ರಾಂತಿಗೆ ಮಾಡ್ತೀವಿ. ಸಂಕ್ರಾಂತಿ ನಮ್ ಕಡೆ ಎಲ್ಲ ಸಂಕ್ರಾಂತಿ ಈಗೇನಿಲ್ಲ, ಬರೀ ಉಂಡಿ, ಚೂಡ, ಚಕ್ಲಿ ಇವಷ್ಟೇ. ನಾವು ಉಂಡಿಯವರಲ್ಲ, ಅದಕ್ಕೆ ನಾವು ಉಂಡಿ ತಿನ್ನಲ್ಲ. ಉಂಡಿ ಮಾಡ್ತಾರೆ ಬಟ್ ಕಡಿಮೆ. ನಾಳೆ ಉಂಡಿ ಹಬ್ಬ, ಉಂಡಿ ಹಬ್ಬ. ಹಾಲು ಹಾಕಿ ಯಾವೆಲ್ಲ ಸಣ್ಣರಿದ್ದಾಗ ಉಂಡಿ ಹಬ್ಬ ಮಾರನೇ ದಿನ ಜೇಬ್ನಲ್ಲಿ ಹಿಡ್ಕೊಂಡು ಹೋಗ್ತಿದ್ವಿ ಉಂಡಿನ ಸ್ಕೂಲ್ಗೆ. ಮೊಸರು ಈಗ ಹುಡ್ರು ಯಾವ ಉಂಡಿನೇ ತಿನ್ನೋದಿಲ್ಲ ರೀ. ಇದು ಒಂದು ರೊಟ್ಟಿ ಹಬ್ಬಕ್ಕೆ ಹಿಂಗೆ ಮಾಡ್ತಾರೆ. ಇನ್ನೊಂದು ಭಾಗೀರಥಿ ಅಂತ ಜೂನ್ ತಿಂಗಳಲ್ಲಿ ಹೊಲಕ್ಕೆ ಹೋಗ್ತಾರೆ, ಮಳೆ ಶುರು ಆದಾಗ. ಶೀಗೆ ಹುಣ್ಣಿಮೆ. ಚರಗ ಚಲ್ಲೋದು ಅಂತ ಮಾಡ್ತಾರೆ. ನಾವು ಸಣ್ಣವರಿದ್ದಾಗ ಹುಲ್ಗೂರ್ಗೆ ಹೋಗಿದ್ವಿ, ಸೀಗೆ ಹುಣ್ಣಿಮೆ ಅಂತೇಳಿ ಎಲ್ಲ ಕಟ್ಕೊಂಡು ಟ್ರ್ಯಾಕ್ಟರ್ನಾಗ ಹೋಗಿದ್ವಿ. ಟ್ರ್ಯಾಕ್ಟರ್ಕಿನ ಮುಂಚೆ ಎತ್ತಿನ ಗಾಡಿ ಒಂದು 6-7 ಎತ್ತಿನ ಗಾಡಿ ಕಟ್ತಿತ್ತು. ಎತ್ತಿನ ಗಾಡಿಯಾಗ ಬೆಳಗ್ಗೆ ಬೇಗ ರೆಡಿ ಮಾಡ್ಕೊಂಡು ಬಿಟ್ವಿ ಅಂದ್ರೆ
ಮಧ್ಯಾಹ್ನ ಊಟ ಮಾಡ್ಕೊಂಡು ಸಾಯಂಕಾಲ ಅಲ್ಲ ಅಡ್ಡಾಡಿ ಎಲ್ಲ ಹೊಲಾಗಿಲ್ಲ ಅಡ್ಡಾಡಿ ಹೊಲದಾಗ ಇದ್ದು ಮಾರನೇ ದಿನ ಮಜಾ ಇರ್ತೈತಿ. ಎಲ್ಲ ಕರೆಕ್ಟಾಗಿ ಬರ್ತಿತ್ತು. ಟೇಸ್ಟ್. ಈಗಿನ ಹುಡುಗರು ಯಾರು ಹಂಗೆ ಹೋಗ್ತಾರೋ ಇಲ್ಲ. ಹೊಲಕ್ಕೆ ಹೋಗಲ್ಲ ಅವ್ರು. ಇರೋರು ಯಾರು ಹೊಲ ಯಾರ ಒಬ್ರ ಹೋಗಿ ಚರ್ಗ ಚೆಲ್ಲಿ ಬರ್ತಾರ, ಮನೆಗೆ ಊಟ ಮಾಡ್ತಾರ. ಚರ್ಗ ಚೆಲ್ಲಿ ಅಂದ್ರೆ ಅಲ್ಲಿ ಹೊಲಕ್ಕೆಲ್ಲ ಪೂಜೆ ಮಾಡಿ ರೆಡಿ ಮಾಡಿದ್ದೆಲ್ಲ ನೈವೇದ್ಯ ಮಾಡ್ತಾರ. ಅಲ್ಲಿ ಒಂದು ಕರೆಂಬಂದು ಇದು ಐತಿ ಹಾಂ 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 ಗುಡಿ, ಹ್ಞೂ ಅಲ್ಲಿ ನೈವೇದ್ಯ ಮಾಡಿ ಅಷ್ಟು ಹೊಲಕ್ಕೆಲ್ಲ ಹಿಂಗೆ ಹಾಕಿ ಬರ್ತಾರ ಮಾಡಿದ ಅಡುಗೆ ಎಲ್ಲ. ನೀವು ನೋಡ್ತಿರೋರು ಯಾರು ರೊಟ್ಟಿ ಹಬ್ಬ ಮಾಡ್ತೀರಿ ನಾಗರ ಪಂಚಮಿ ಟೈಮ್ನಾಗೆ ಹೇಳ್ರಿ ನೋಡೋಣ ನಿಮ್ಮ ಕಡೆ. ಮೋಸ್ಟ್ಲಿ ಮಧ್ಯ ಕರ್ನಾಟಕ, ಬಳ್ಳಾರಿ, ದಾವಣಗೆರೆ, ಕೊಟ್ಟೂರು ಈ ಸೈಡ್ ಎಲ್ಲ ಮಾಡ್ತಾರೆ ಅನ್ಸುತ್ತೆ. ಈ ಕಡೆ ಇಲ್ಲ. ಈಗ ದಾವಣಗೆರೆನೂ ಮಾಡ್ತಾರ, ಯಾರಿಂದ ಆಚೆಗೆ ಎಲ್ಲರೂ ಮಾಡ್ತಾರ. ಅನ್ನದ ರೊಟ್ಟಿ ಹಬ್ಬ ಅಂತ ಇದಕ್ಕೆ. ಹೌದು, ರೊಟ್ಟಿ ಹಬ್ಬ. ಪಂಚಮಿ ನಾಗ ಪಂಚಮಿಗೆ ಹಾಲು ಹಾಕೋರು ನಾಳೆ ರೊಟ್ಟಿ ಹಬ್ಬ ಮಾಡ್ತಾರೆ. ಚತುರ್ಥಿಗೆ ಹಾಲು ಹಾಕೋರು ಇವತ್ತು ಮಾಡ್ತಾರೆ. ಅದು ನಾವು ಚೌತಿಗೆ ಹಾಲು ಹಾಕ್ತೀವಿ. ಜೀಕಿಲ್ಲ ಅದು ಎಲ್ಲಿ ಇವೆಲ್ಲ ಹಿಂಗ ಮಾಡೀನಿ. ಉಂಡಿ ಹಬ್ಬ ಪಂಚಮಿ ಆದ ನಂತರ ಉಂಡಿ ಹಬ್ಬ, ಮಾರನೇ ದಿನ ಹೋಳಿಗೆನ. ಆಮೇಲೆ ಈ ಮಾರನೇ ದಿನ ಹೋಳಿಗೆ. ಅತ್ತಿಗೆ ಇದನ್ನ ಮಾಡ್ತಿದ್ದಲ್ಲ, ಮುಟ್ಟಿಗೆ ಮಾಡೋರು ಬಿಸಿ ರೊಟ್ಟಿಗೆ. ನಾನು ಆಮೇಲೆ ಮದುವೆ ಆದ್ಮೇಲೆ ತಿಂದಿದ್ದೆ. ರೊಟ್ಟಿ ಮಾಡಕ್ ಕುಂತಾಗ ಮಾಡಂತ ಅಣ್ಣನ ಮದುವೆ ಆದ್ಮೇಲೆ ತಿಂದಿದ್ದೆ. ಆಕ್ಚುಲಿ ನಾನು ಅದನ್ನಲ್ಲಿ ಮಾಡಿಕೊಟ್ಟಿಲ್ಲ, ನಾವು ತಿಂದು ಇಲ್ಲ ಅದನ್ನ ತಿಂದಿಲ್ಲ. ಅದು ಮುಟ್ಟಿಗೆ ತಿಂದಿಲ್ಲ, ನೀವು ಮಾಡ್ಕೊಟ್ಟಾಗ ಫಸ್ಟ್ ತಿಂದಿದ್ದೆ. ಫಸ್ಟ್ ಟೈಮ್ ತಿಂದಿದ್ದೆ. ನಂಗೆ ರೊಟ್ಟಿ ತಿನ್ನಂಗಾಗಲಿಲ್ಲ, ನಮ್ಮ ಮನ್ಯಾಗ ಮುಟ್ಕಿ ಮಾಡ್ಕೊಂಡ್ ತಿಂದ್ಬಿಡ್ತೀನಿ. ಬರೋಬ್ಬರ ದಿನಕ್ಕೆ 3 ಮುಟ್ಟಿಗೆ. ಈಗ ಅವ್ರ ಊರ ಮುಟ್ಟಿಗೆ ಮುಕ್ಕಮ್ಮ ಅಂತಾರ. ಅವ್ರಮ್ಮ ಮದುವೆ ಬಂದಾಗ ಹೇಳಿದ್ರ, ವೈನಿರಿ ರೊಟ್ಟಿ ಅಂದ್ರ ಅಳಕ್ ನಿಂತ್ ಬಿಡ್ತಾಳ್ರಿ ಅಂತಂದ. ಆದ್ರ ನಮ್ಮ ಮನೆಗ್ ಬಂದು ಒಂದ್ ರೊಟ್ಟಿ ತಿನ್ನೋದ್ ಕಲ್ತಾಳ ಫಸ್ಟ್ ಟೈಮ್. ಬರೀ ಚಪಾತಿ. ಇಡ್ಲಿ ಮಾತ್ರ 2 ತಿಂತಿದ್ಲು, ನಮ್ಮ ಮನೆಗ್ ಬಂದಿದ್ 4 ಆಗ್ಯಾವ. ಈಗ ಅದು ನಾ ಬೈದು ಹಾಕಿ ಇಲ್ಲ ಅಂದ್ರೆ ಇಲ್ಲ, ಅದು ಮುರ ತಿನ್ನೋದು. ಅದಕ್ಕೆ ಹಂಗದಾಳಕ್ಕೆ. ಚೆನ್ನಾಗತ್ತೆ ಮುಟ್ಟಿಗೆ. ನಾನು ಆಕ್ಚುಲಿ ನೆನೆ ನೀವು ಮಾಡಕ್ಕೆ ನಮಗೆ ಮುಟ್ಟಿಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಅಂದ್ರೆ ಈಕಿ ಮಾಡಿದ್ರ ಚೆನ್ನಾಗಿ. ಅಲ್ಲ, ಅದು ಮಸಾಲ ಖಾರ ಹಾಕ್ತಾರ, ಮಸಾಲ ಖಾರನೂ ಚೆನ್ನಾಗಿ. ಮಸಾಲೆ ಖಾರ ಚೆನ್ನಾಗ್ತದೆ. ಇವ್ರ ಮನ್ಯಾಗ ಮಸಾಲೆ ಖಾರನ ನಮ್ಮ ಅತ್ತೆಯರು ಅವ್ರದ ಅಂದ್ರೆ ಅದು ಏನದು ಒಳ್ಳು ಮಸಾಲೆ ಖಾರ ಅಲ್ಲ, ಅದು ಶೇಂಗಾ ಹಿಂಡಿ ಅಲ್ಲ, ಕರೆಕ್ಟ್. ಶೇಂಗಾ ಹಿಂಡಿನ ಈ ನಾವು ಶೇಂಗಾ ಪುಡಿ ಅಂತ ಏನ್ ಮಾಡ್ತೀವಿ ಅದನ್ನ ಇವ್ರ ಕಡೆ ಶೇಂಗಾ ಹಿಂಡಿ ಅಂತ ಮಾಡ್ತಾರ. ಒಳ್ಳೊಳಗೆ ಹಾಕಿ ಫುಲ್ ಕುಟ್ಟಿ ಮಾಡಿರ್ತಾರ, ಭಾಳ ಚೆನ್ನಾಗಿರ್ತತೆ. ಅದು ಬಂತಂದ್ರೆ ಎಲ್ಲದಕ್ಕೂ ಅದ ಚಪಾತಿ ರೊಟ್ಟಿ ಮುಟ್ಗಿ ಅಂತ ಏನಂತಾರಲ್ಲ, ನಮ್ಮ ಕಡೆ ಚಿಕಾಲಿ ಅನ್ನೋರು. ಅಂದ್ರೆ ರೊಟ್ಟಿ ಸಣ್ಣ ಸೈಜ್ ಚಿಕಾಲಿ ಬೇರೆ. ಚಿಕಾಲಿ ಸಣ್ಣ ರೊಟ್ಟಿ ಇರುತ್ತೆ, ಬಿಸಿ ರೊಟ್ಟಿಗೆ ರೊಟ್ಟಿ ಖಾರ ಚಟ್ನಿ, ಬೆಣ್ಣೆ, ತುಪ್ಪ ಎಲ್ಲ ಹಚ್ಚಿ, ಖಾರ ಪುಡಿ ಹಚ್ಚಿ ಪುಡಿಗಳು ಹಚ್ಚಿ ಸುತ್ತ ಕೊಡೋದು ಚಿಕಾಲಿ ಅಂತ. ಅದು ಬೇರೆ, ಅದು ರೋಲ್ಸ್ ಅಂತಾರೆ. ರೊಟ್ಟಿ ರೋಲ್ಸ್ ಅದು. ಗುಂಡ್ ಇದ್ದಿದ್ರೆ ಅವನು ಒಂದು ಆಡ್ತಿತ್ತು, ಎಲ್ಲರ ಜೊತೆಗೆ ತಿಂತಿತ್ತು. ಸ್ವಲ್ಪ ನಿದ್ದೆ ಬಂದಿತ್ತಲ್ಲ, ನಿದ್ದೆ ಬಂದಿದ್ದು, ಸುಮ್ಮನೆ ಆಟ ಮಾಡಕತ್ತಿದ್ದ. ಒಂದು ನಿದ್ದೆ ಟೈಮ್ ಅದು. ಅದಕ್ಕೆ ಅವ್ನು ಊಟ ಮಾಡಿಸಿ ಮಲಗಿಸೇ ಬಂದಿದೆ. ಇದ್ದರೆ ಅವನು ಒಂದು ದೊಡ್ಡ ತಟ್ಟಿದ ನಡಿ ಕೂತು ಬಿಡೋದು. ಪಾಪ ಖುಷಿ ಪಡ್ತಿರ್ತಾರೆ. ರೌಂಡೇ ಇಷ್ಟ ಪಡ್ತತಿ ಪಾಪ ಗುಂಡ. ಅದೇ ಅದಕ್ಕೆ ನೀ ಕೆಳಗೆ ಊಟ ಮಾಡ್ಸಕ್ ಕುಂತಾಗ ಎಲ್ಲ ಹಾಕಿ ಜೋಡಿಸಿಟ್ಟ. ಅವನಿಗೆ ಎಲ್ಲದೂ ಬೇಕು, ಯಾರು ಏನೇನು ಹಾಕಿದ್ರೆ ಎಲ್ಲದ ಹಾಕ್ಯಂತಾನೆ. ಹೆಂಗ್ ಮಾಡಿದಪ್ಪ ಸ್ಕೂಲಾಗ? ಸುಮ್ಮನಿದ್ನ ನಾವು ಬರೋವರೆಗೂ ಅಷ್ಟೇ ರೀ. ಆಮೇಲೆ ಅವ್ರು ಹೊರಗೆ ಗೇಟಿಂದ ಹೊರಗೆ ಇಂಡಿಪೆಂಡೆನ್ಸ್ ಡೇಗೆ ನಮ್ಮ ಗುಂಡು ಸಂಗೊಳ್ಳಿ ರಾಯಣ್ಣ ಆಗಿದ್ದ. ಮೋಸ್ಟ್ಲಿ ಶಾರ್ಟ್ಸ್ ಅಲ್ಲಿ ಹಾಕಿದೀನಿ. ಇನ್ಸ್ಟಾದಾಗ ಚೆಕ್ ಮಾಡ್ರಿ. ಇನ್ಸ್ಟಾದಾಗ ಐತಿ, ಇಲ್ಲ ಯೂಟ್ಯೂಬ್ನಾಗ ಐತಿ. ಶಾರ್ಟ್ಸ್ ಒಳಗೆ ಹಾಕಿದೀನಿ. ಸಂಗೊಳ್ಳಿ ರಾಯಣ್ಣ ಆಗಿ ಏನೋ ಹರ ಮಹಾದೇವ ಅನ್ನೋದು ಕಲ್ತಿದ್ದ. ಮಿಸ್ ಕೊಟ್ಟಿದ್ದು ಎಷ್ಟು ಚೆನ್ನಾಗಿ ಹೇಳಿ ಗೊತ್ತಾ. ಆದ್ರೆ ಹರಾರ ಮಾದೇವ ಅಂತ ಖಡ್ಗ ಮೇಲೆ ಬದಲು ಮೈಕ್ ಮೇಲೆ ಬಿಟ್ಟದೆ ಮಿಸ್ ಮಾಡ್ಸಿದ್ರು. ನಾವು ಮುಂದಿದ್ರೆ ಅಳ್ತಾನ ನಾವ್ ಈ ಕಡೆ ಬಂದ್ರೆ ಮತ್ತೆ ಸುಮ್ಮನೆ ಇರ್ತಾನ. ಅವ್ರ ಮಿಸ್ ಆ ಕಡೆ ಮಕ ಮಾಡಿ ಹೆಂಗ್ ಕೂತದ್ ನೋಡ್ರಿ. ಅವ್ರ ಸ್ಕೂಲಾಗೂ ಬಾಪ ಭಾಳ ಚೆನ್ನಾಗಿ ಕೇರ್ ತಗಂತಾವ. ಒಳ್ಳೆ ಸ್ಕೂಲ್. ಎಷ್ಟೊಂದು ಸ್ಕೂಲ್ ನೋಡಿವಲ್ಲ. ಪಾಪ ಇವನಂದ್ರೆ 2 months ಆಯ್ತು ಎವ್ರಿ ಡೇ ಅಳ್ತಾನ. ಆದ್ರೂ ಬಿಡ್ಬೇಕಾರೆ ಈಗಾದ್ರೂ ಅಳ್ತಾನೆ, 2-2.5 ತಿಂಗಳಾದ್ರೂ. ಆದ್ರೂ ಅಷ್ಟೇ ಅವರು ಪೇಷನ್ಸ್ ಇಂದ ಅವನಿಗೆ ಇದನ್ನ ಮಾಡಿ ಮಾಡಿಸಿ ಬರ್ಬೇಕಾರೆ ಆರಾಮ್ ಮಾತಾಡ್ಕೊಂತ ಬರ್ತಾನೆ ಟೀಚರ್ ಹತ್ರ. ಬಟ್ ನಾವ್ ಅಲ್ಲಿಂದ ಗೇಟ್ ಇಂದ ಬಂದು ಟೀಚರ್ಸ್ ಮಾತ್ರ ಅವ್ರ ಸ್ಕೂಲ್ ಭಾಳ ಚೆನ್ನಾಗಿದೆ ಸ್ಕೂಲ್. ಅಲ್ಲ, ಸ್ಟಾರ್ಟಿಂಗ್ ಅವರು ವಾಪಸ್ ಬರಕರ ಅದ್ಕಂತ ನಮ್ ನೋಡಿದ ತಕ್ಷಣ ಹತ್ತಿದ್ದ ಅನಿಸಿದ್ನಲ್ಲ, ಬ್ಯಾಗ್ ಕೊಡು ಅಂತ ಹೇಳಿ ಟೀಚರ್ ಹತ್ರ ಬ್ಯಾಗ್ ಕೊಡು ಅಂತ. ಯಾರ ಪೇರೆಂಟ್ಸ್ ಬರ್ರಿ ಹಾಳಾಗಿ ನಿಂತ್ಬಿಡ್ತಿದ್ದ. ಅದಕ್ಕೆ ನಾವು ಬೇಗ ಹೋಗ್ತಿದ್ವಿ ಕರೆಯಕ್ಕೆ. ನಾವು ಫಸ್ಟ್ ಹೋಗ್ಬಿಟ್ರೆ ಕರ್ಕೊಂಡು ಹೋಗೋದು ಅಂತ. ಪಪ್ಪ ನೀ ಇಲ್ಲೇ ಇದ್ಯಾ?
ಇಲ್ಲೇ ಹೊರಗೆ ಕೂತಿದ್ದೆ ಅಂತ ಕೇಳ್ತಾನೆ. ನೀನೊಂದು ಅರ್ಧ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ನೋಡಿ. ಸಜ್ಜಿ ರೊಟ್ಟಿ ಚೆನ್ನಾಗೈತಿ. ನಿಜಗೂ ಮಕ್ಕಳದ್ದು ಮನೆ ಭಾಳ ಚಂದ. ಮಕ್ಕಳು ಇರ್ಬೇಕು ಮನೆಗಳಲ್ಲಿ. ಎಂಥ ನಾವೇನಾದ್ರು ಜಂಪಣಿಗೆ ಹೋಗ್ಬಿಟ್ರೆ ನಮಗೆ ಮನೆ ಬಣ 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 ಹಂಗ. ಅವಾಗ ಅದೇ ಅಂತ ನಾವು ವಾಪಸ್ ಬಂದ್ಮೇಲೆ ಅಜ್ಜಿ ನಾವು ಊರಿಗೆ ಹೋದಾಗ ಮನೆ ಬಣ ಬಣ ಆಗಿತ್ತ ಅಂತ ಕೇಳ್ತಾನ ಹಂಗ. ಅಲ್ಲ ಒಂದ್ಸರಿ ನೀವು ಹೋಗಿರಿ, ಆಕಿ ಬೃಂದಾನ ಹೋಗ್ಯಾಳ, ಯಾರು ಇಲ್ಲ, ಮನೆ ಫುಲ್ ಇದು. ಸ್ವಲ್ಪ ನೀವರಿದ್ದು ಅಕ್ಕಿ ಇದ್ದು ಓಡಾಡ್ಕೊಂತಿರ್ತಿದ್ಲು. ಅದಕ್ಕೆ ಮತ್ತೆ ಹಿರಿಯರು ಜನಪದ ಗೀತೆ ಹೇಳಿರೋದು, ಮಕ್ಕಳಿರೋದು ಮನೆ ತುಂಬ ಅಂತ. ಮಕ್ಕಳಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಅಜ್ಜಿಯವ್ರು ಕೇಳಕ ಇವತ್ತೆಲ್ಲ ಇಷ್ಟ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅವ್ರಿಗಂತೂ. ಅಲ್ಲ ಹೆಂಗ್ ಬೇಕಂತ ಗೊತ್ತಾಗಿಲ್ಲ ರಿಷುಂದ. ಇದು ಬೃಂದಾಗ ಇವೆಲ್ಲ ಚಟ್ನಿ ಗಿಟ್ನಿ ಇಷ್ಟ ಆಕಿತ್ತಲ್ಲ ಪಾಪ ಅಂದೆ ನಾನು. ಯಾಕೆ ಏನಿಲ್ದಂಗೆ ಎಲ್ಲದಕ್ಕೂ ಮೊಸರು ಹಾಕೊಂಡು ತಿಂತಾಳ. ಅಂತದ್ರಾಗ ಇದು ಮೊಸರು ಹಾಕೊಂಡು ತಿನ್ನೋದೇ ಇದು ರೊಟ್ಟಿಗೆ. ಓಕೆ ಹೆಂಗಂದ್ರೆ ಏನಾರ ಅಡಿಗೆ ಇರ್ಲಿ ನಮ್ಮ ಈ ಥರ ಇಷ್ಟ ಬೃಂದಕ್ಕೆ. ಈ ಚಟ್ನಿ ನಮ್ಮ ಬೃಂದಕ್ಕೆ ಏನಾರ ಅಡಿಗೆ ಇರಲಿ ಲಾಸ್ಟಿಗೆ ಲಾಸ್ಟಿಗೆ ಮೊಸರು ಮಿಕ್ಸ್ ಮಾಡ್ಕೊಂಡು ತಿನ್ಬಿಡ್ದ ಹಾಗೆ. ಮೊಸರು ದಬ್ಬ ಮಿಕ್ಸ್ ಮಾಡ್ಕೊಂಡು ಹೊಡೆಯೋದು. ಅದಕ್ಕಾಗಿ ನೀನೇ ಚಪಾತಿ ಹಬ್ಬ ಮಾಡುವಾನಿ ಅಂತ ಹೇಳಿ. ರೊಟ್ಟಿ ಡೈಲಿ ಇರ್ತಾವಲ್ಲ, ಅದಕ್ಕೆ ಚಪಾತಿ ಮಾಡ್ರಿ. ಯಾರು ಇರ್ತಾರೆ? ಡೈಲಿ ಅವ್ರ ಮನ್ಯಾಗ ರೊಟ್ಟಿ ಮಾಡೇ ಇರ್ತೈತಕ್ಕ. ಅದಕ್ಕೆ ಫಾರ್ ಚೇಂಜ್ ಚಪಾತಿ ಮಾಡಿ ಚಪಾತಿ ಹಾಕೈತೆ ಅಂದೆ. ಡೈಲಿ ರೊಟ್ಟಿ ಮಾಡೋದಕ್ಕೇನು ಸ್ಪೆಷಲ್ ಅಲ್ಲ. ಒಳ್ಳೆ ಮಳೆಗಾಲ, ತಾಜಾ ತರಕಾರಿ. ಸ್ವಲ್ಪ ಇದು ಈರುಳ್ಳಿ ಕಡೆ ಆದ್ರೆ ನಾವು ಕೊಟ್ಟರು ಮನೆಗಿದ್ದಾಗ ಬೆಂಡೆಕಾಯಿ ಫ್ರೈ ಮಾಡೋದು. ಬೆಂಡೆ ಫ್ರೈ ಏನು ಸಿಂಪಲ್ ಮಾಡಿಯವ ಈ ಸರಿ. ಏನು ಮಾಡೇ ಇಲ್ಲ. ಸಾಕು ಬೆಂಡೆಕಾಯಿ ಫ್ರೈ ಮಾಡ್ತಿದ್ದೆ, ಹೆಸರಿಟ್ಟು ಮಾಡ್ತಿದ್ದೆ. ಬೆಂಡೆಕಾಯಿ ಫ್ರೈ ಇಲ್ಲಿ ನೋಡು. ಹೌದು ಬೆಂಡೆಕಾಯಿ ಫ್ರೈ ಮಿಕ್ಸಿಂಗು. ಆಮೇಲೆ ಮುರುಘೆ ಎಣ್ಣೆ ಮಾಡ್ತಿದ್ದೆ. ಬದ್ನಿಕಾಯಿ ಬದ್ಲಿ ಸರಿ ಅದಕ್ಕೆ ಬೇಗ ಆಗುತ್ತೆ. ಅರ್ಧ ಐಟಮ್ ಕಮ್ಮಿ ಮಾಡಿ ಬೇಗ ಐತೆ ಅಂತ ಸ್ಟೇಟಸ್ ಅರ್ಥನೇ ಇಲ್ಲ. ಏನಿಲ್ಲ. ಯಾಕೆ ಬದ್ನಿಕಾಯಿ ಇದನ್ನ ಮಾಡ್ತಿದ್ದಿಲ್ಲ ಏನು? ಇದನ್ನ ಮಾಡಿದ್ರು. ಫ್ರೈ ಬೆಂಡೆಕಾಯಿ ಫ್ರೈ ಮಾಡ್ತಿತ್ತು. ಆಮೇಲೆ ಇದು ಹೀರಿಕಾಯಿ ಇದ್ದು ದೊಡ್ಡ ಮೆಣಸಿನ್ಕಾಯಿ ಮಾಡ್ತಿದ್ದೆ. ಎರಡು ಮಾಡಿರ್ತಿದ್ದೆ. ಹೋಗ್ತಿದೆ. ಅಲ್ಲ ಒಟ್ಟು ಅದೊಂದು ಆಮೇಲೆ ಖಾರ ಚಟ್ನಿ, ಖಾರ ಚಟ್ನಿ ಇರ್ತಿತ್ತು. ಒಟ್ಟು 5 ಥರದ ಪಲ್ಯನೇ ಇರುತ್ತೆ. ಐಟಮ್ ಸಹಾರಿ ಬೇಗ ಮಾಡಿಲ್ಲ ಏನ್ ಹಾಸಿಲ್ಲ, ಎಲ್ಲ ಕರೆಕ್ಟ್ ಐತಿ. ಇದ್ರ ಬದಲಿ ಬದ್ನಿಕಾಯಿ ಹಾಕ್ತಿದ್ರಂತ ಅಷ್ಟೇ. ಸರ್ಪ್ರೈಸ್ ಮಾಡ್ತಿತ್ತು. ಇಲ್ಲ ಹೀರೆಕಾಯಿ ಒಳಗನ ಬದ್ನಿಕಾಯಿ ಎಣ್ಣೆಕಾಯಿ ಗಟ್ಟು ಇದನ್ನು ಹಾಕ್ತಿದ್ದೆ. ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನ್ಕಾಯಿ. ನೋಡ್ರಿ ಈಗ ರೈಸ್ ಏನ್ ರೈಸ್ ಇದು? ಬಿಸಿ ರೈಸ್, ಸಾಂಬಾರ್ ಬುತ್ತಿ. ಇದು ಸಾಂಬಾರ್ ಬುತ್ತಿ ತೋರಿಸಲಿ. ಇದು ಸಾಂಬಾರ್ ಬುತ್ತಿ ಅಂತಾರೆ. ಬರೀ ರೊಟ್ಟಿ ಹಬ್ಬ ಮಾಡಿದಾಗ ನಾವು ಯೂಶಲಿ ಅನ್ನ ಸಾರು ಈ ಥರ ಮಾಡಲ್ಲ. ಸ್ಪೆಷಲ್ ಆಗಿ ಏನಾರ ಸಾಂಬಾರ್ ಬುತ್ತಿ ಅಥವಾ ಮತ್ತೇನು ಮಾಡ್ತೀವಿ ಸಾಂಬಾರ್ ಬುತ್ತಿ ಎಲ್ಲ ಬರುತ್ತಿ ಒಂದೇ ಮನ್ಯಾಗ. ಎಲ್ರಿಗೂ ಇಷ್ಟ ಆಗುತ್ತೆ. ಬರೀ ಬೆಳ್ಳುಳ್ಳಿ ಹಾಕಿ ಮಾಡೋದು, ಹುಳಿ ಕುದಿಸ್ಕೊಂಡು ಚೆನ್ನಾಗಿರ್ತದೆ. ಹುಣಸೆ ಹುಳಿ ಕುದಿಸ್ಕೊಂಡು ಬೆಳ್ಳುಳ್ಳಿ ಹಾಕಿ ಏನೋ ಮಾಡ್ತಾರ. ಬರೀ ಬೆಳ್ಳುಳ್ಳಿ ಎಷ್ಟು ಜಾಸ್ತಿ. ಜನಕ್ಕೆ ಗೊತ್ತೈತಿ? ಮೋಸ್ಟ್ಲಿ ಹೆಸರು ಏನಾರ ಬೇರೆ ಇರ್ಬೋದು, ಗೊತ್ತಿರ್ತೈತೆ ಎಲ್ಲ. ಇನ್ನು ನೋಡ್ರಿ ಇದು ಹಿಂಗಿರ್ತೈತಿ. ಎಲ್ಲಾ ಪುಡಿಗಳೂ ಹಾಕಿರ್ತಾರೆ. ಮಲ್ನಾಡ್ ಕಡೆ ಮಾಡ್ತಾರೆ ಎಲ್ಲ ಹಾಕಲ್ಲ, ಬರೀ ಗುರಾಳ್ ಪುಡಿ, ಗುರಾಳ್ ಪುಡಿ, ಬೆಳ್ಳುಳ್ಳಿ, ಹುಳಿ, ಖಾರ ಪುಡಿ, ಹುಳಿ, ಅರ್ಶಿನ, ಅಕ್ಕಿ. ಮೇನ್ ಅಕ್ಕಿ ಬಿಟ್ಟಿರಿ. ಆ ಕಡೆ ಮಲ್ನಾಡ್ ಕಡೆ ಎಲ್ಲ ಕಲ್ಸನ್ನ ಅಂತಾರೆ ಅದಕ್ಕ. ರಿಷುನ್ ಫ್ರೆಂಡ್ಸ್ ಕೂಡ ಕಲ್ತ್ಬಿಟ್ಟಾರ. ರಿಷು ಬಾ ಆಟ ಹೊರಗಡೆ ನಿಮ್ಗೆ ವಾಯ್ಸ್ ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ. ಈಗ ಹೇಳ್ಬೋದು ಅವ್ನ ಮಕ್ಕಳ ಹೇಳ್ಬಾ ಹೇಳ್ತಾ ಬಿಡು. ನೋಡಿ ಇಲ್ಲೇ ಕುಂತಾರ, ತಾವ್ ಎದ್ದು ಬಂದಿಲ್ಲ. ಅಲ್ಲಾಡ್ಬೋದು. ಮಲ್ಕೊಂಡ ನಪ್ಪಿವ್ನ. 5 ಗಂಟೆಗೆ ಬರ್ತಾನೆ. 5 ಗಂಟೆಗೆ ಪಾಪ ಫಸ್ಟ್ ಟೈಮ್ ಒಂದು ಆಟ ಆಡೋ ಜರ್ನಿನಾಗ ಬಂದಾರ ನಿಮ್ ಮನೆಗೆ. ಆಗಸ್ಟ್ 15ನೇ ತಾರೀಕು ಫ್ರೆಂಡ್ಸ್ ಆಗ್ಯಾರ, ಆಟ ಆಡಕ್ ಕರೆಯಕ್ ಬಂದಾರ ಅವ್ರ ಮನೆಗೆ. ಒಂದು ಸ್ವಲ್ಪ ಜೋರ್ ಕೂಗಿದೆ ಅಂದ್ರೆ ಅಲ್ಲೇ ಕೇಳಿಸುತ್ತೆ. ಅಲ್ಲಿಂದ ಎಚ್ಚರಕತ್ ಮೇಲ್ಗಡೆ ರೂಮ್ನಾಗ ರೂಮಿಂದ ಅಲ್ಲಿ ನೋಡಿದ್ ನಾವು ನೋಡ್ರಿ ಎಲ್ಲರೂ ಪ್ಲೇಟಿಂಗ್ ಆಗಿತ್ತು ನೋಡ್ರಿ. ಆಲ್ಮೋಸ್ಟ್ ಫುಲ್ ಎಲ್ಲ ಖಾಲಿ. ಆಕೆ ಹೋಗ್ಬಿಟ್ಲು ರಶ್ಮಿ. ಎಲ್ಲ ಜಳ ಅನಿಸ್ಬಿಟ್ಟಿವಿ ಪ್ಲೇಟ್. ಇಲ್ಲಿ ನೋಡಿ ರೊಟ್ಟಿ ಎಷ್ಟಿದ್ದು ಎಷ್ಟು ಅದು. ಅದು ಮೆಣಸಿನ್ಕಾಯ್ದಲ್ಲಿ ನೋಡಿ, ಮೆಣಸಿನ್ಕಾಯಿ ಒಂದು ಬೌಲ್ ಪೂರ್ತಿ ಮೆಣಸಿನ್ಕಾಯಿ ಖಾಲಿ. ನಾನು 3 ರೊಟ್ಟಿ ಹೊಡೆದ್ನಪ್ಪ. ನಾನು 3 ತಿಂದೆ ಇವತ್ತು.
ಪಲ್ಯ ಚೆನ್ನಾಗಿ ಅನ್ನ ಚೆನ್ನಾಗಿ ಒಂದೂವರೆ ಚಮಚ ಅನ್ನ ಭಾಳ ರುಚಿ ಮಾಡಿರಿ. ನಾನು ಲೆಕ್ಕ ಇಡಬಾರ್ದು ಅಂತ ಎಣಿಸಿಲ್ಲ. ಒಟ್ಟು ತುಂಬ ಮಠ ಉಣ್ತಾ ಇರೋದು. ಅನ್ನನೂ ಭಾಳ ಚೆನ್ನಾಗಿದೆ ಸಾಂಬಾರು ಬುತ್ತಿ. ಈ ಅನ್ನ ಭಾಳ ಚೆನ್ನಾಗೈತೆ. ಹೌದು, ರೈಸ್ ನಂಗೂ ಇಷ್ಟ ಆಕೈತಿ. ಬಟ್ ಸಣ್ಣ ವಯಸ್ಸಿದ್ದಾಗ ನಮ್ಗೊಂದು ಸ್ವಲ್ಪ ಸ್ಕ್ಯಾಮ್ ಆಗೈತಿ ಅಂದಾಗ. ಇದನ್ನ ಪುಳಿಯೋಗರೆ ಅಂತ ಎಷ್ಟೊಂದು ವರ್ಷ ತಿನ್ಸೈತೆ ನಾವಮ್ಮ. ಇದು ಪುಳಿಯೋಗರೆ ಅಲ್ಲ ಅಂತ ನಮ್ಗೆ ಆಮೇಲೆ ಗೊತ್ತಾಗೈತೆ ಎಷ್ಟೊಂದು ವರ್ಷ ಆದ್ಮೇಲೆ. ಈಸಿ ಅಂತೇಳಿ ಮಾಡ್ಬಿಡ್ತಿತ್ತು ಒಂದು ಪ್ಲಸ್ ಈಜಿ ಏನಿಲ್ಲಪ್ಪ. ಪುಳಿಯೋಗರೆ ಅಂತ ಹೇಳಿ ಇದನ್ನೇ ಮಾಡಿಸ್ಕೊಂತಿದ್ವಿ. ಹೌದಾ? ಬಟ್ ಈಗೀಗ ರಶ್ಮಿ ಬಂದ್ಮೇಲೆ ಪುಳಿಯೋಗರೆ ಚೆನ್ನಾಗ್ ಮಾಡ್ತಾರ ಮಾಡೇ ಬಹಳ ದಿನ ಮಾಡಿಲ್ಲ. ಹೌದು, ಟೆಂಪಲ್ ಸ್ಟೈಲ್ ಪುಳಿಯೋಗರೆ. ಒಂಥರ ದೇವಸ್ಥಾನಗಳು ಪ್ರಸಾದ ಕೊಡ್ತಾರಲ್ಲ, ಹೋದ್ರೆ ಮೇಲ್ಕೋಟೆ ಇರ್ತೈತಿ ಅಂತ ಪುಳಿಯೋಗರೆ ಮಾಡ್ತಾಳ ಚೆನ್ನಾಗಿ. ಅದು ಹೆಂಗೆ ಸಪ್ರೇಟ್ ಏನೋ ಮಾಡ್ಬೇಕಲ್ಲ, ಅದು ಗೊಜ್ಜು ಸಪ್ರೇಟ್, ಆಮೇಲೆ ಅದು ಪುಡಿ ಸಪ್ರೇಟ್. ಗೊಜ್ಜು ಸಪ್ರೇಟ್ ಪುಡಿ ಸಪ್ರೇಟ್ ಮಾಡ್ತಾಳ. ಅದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು, 3 ತಿಂಗಳ ಗಟ್ಲೆ ಇಟ್ಕೋಬಹುದು. ಬಟ್ ಅಷ್ಟು ಉಳಿಯಲ್ಲ. ಗೊಜ್ಜು ಫುಲ್ ಕುದಿಸಿರ್ತೀವಲ್ಲ ಬೆಲ್ಲ ಹಾಕಿ. ಗೊಜ್ಜು ಆಮೇಲೆ ಮೊನ್ನೆ ಮಾಡಿದ್ ವಾಂಗಿಬಾತ್ ಚೆನ್ನಾಗಿತ್ತು. ಆ ವಾಂಗಿಬಾತ್ ಚೆನ್ನಾಗಿತ್ತು. ಬಟ್ ಪುಳಿಯೋಗರೆ ಬಹಳ ಚೆನ್ನಾಗಿರ್ತೈತಿ. ಇದು ಮಾಡಿ ಭಾಳ ದಿನ ಆಗೈತಿ. ಇವತ್ತು ಮಾಡ ಇದ ಲಾಗ್ನಾಗ ಅಟ್ಯಾಚ್ ಮಾಡ್ಬಿಡ್ಲಾ? ಇದ ಲಾಗ್ನಾಗ ಅಟ್ಯಾಚ್ ಮಾಡ್ತೀನಿ, ಇವತ್ತೇ ಮಾಡ್ಬಿಡ್ರಿ. ಚೆನ್ನಾಗಿ ಹೊಡೆದ್ವಿ ಇವತ್ತು. ಅಪ್ಪಾಜಿಗೆ ಬಿಟ್ಟು ನಮ್ಗೆ ಅಷ್ಟೇ ಮಾಡ್ರಿ. ಅವ್ರಿಗೆ ಮೇನ್ ಸಮೋಸ ಅಂದ್ರೆ ಅವ್ರಿಗೆ ಭಾಳ ಇಷ್ಟ. ಅದು ಇದನ್ನ ತಗೊಂಡಿಲ್ಲ ನೀನು ಮನೆಗ. ನಾವು ಸಮೋಸ ಮಾಡಿದ್ದೀನ ನೈವೇದ್ಯ ನಾವು ಬೆಳಿಗ್ಗೆ ತಗೊಂಡಿದ್ವಿ. ಅದನ್ನ ರಾತ್ರಿ ಊಟ ಮಾಡ್ತೀವಿ, ಮತ್ತೆ ಇನ್ನೇನ್ ಮಾಡಕ್ಕ. ಈ ಮಧ್ಯಾಹ್ನ ಬೆಳಿಗ್ಗೆ ದೇವ್ರ ಮನೆಗೆ ಇದೆಲ್ಲ ನೈವೇದ್ಯ ಮಾಡಿ ನೀವು ಆಮೇಲೆ ಅದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೋರ ಅಷ್ಟೇ, ಮತ್ತೇನ್ ಮಾಡೋದು. ಈಗ ತೋರ್ಸಂತ ಅದನ್ನ ದೇವ್ರ ಮುಂದೆನೆ ಇರ್ಲಿ ನೈವೇದ್ಯ ಮಾಡಿದ್ದು. ವಿಡಿಯೋ ತೋರ್ಸಕ್ ಬರ್ತೈತಿ, ಲಾಗ್ ಮಾಡೋಣ ಅಂತಂದಲ್ಲ, ಹಂಗೆ ಬಿಟ್ಟಿದ್ರು. ಅದನ್ನೇ ಬಿಟ್ಟು ಎಲ್ಲ ಹೊಡೆದ್ಬಿಟ್ವಿ ಪೂರ್ತಿ. ಈಗ ದೇವ್ರ ನೈವೇದ್ಯದ ಹಂಗೆ ಉಳಿತು ತಟ್ಟಿ. ಏನಿಲ್ಲ, ರಾತ್ರಿ ತಿಂದ್ರೆ ಅದು ಮಸ್ತ್ ಐತಪ್ಪ. ಇನ್ನು ಅದಕ್ಕೆ ನೋಡೋಣ ರೊಟ್ಟೆ ಹಬ್ಬಕ್ಕೆ ಬಂದ್ಬಿಡತ್ತಿಲ್ಲಿ ನಡಿ. ಹೊಟ್ಟೆ ಇದ್ದಿದ್ದಿಲ್ಲ ನೋಡಿ, ಇವತ್ತು ಬಂತ. ಫಸ್ಟ್ ಟೈಮ್ ಅಲ್ಲ ಫಸ್ಟ್ ಫ್ರೀಡಮ್ ಇಂಡಿಪೆಂಡೆನ್ಸ್ ಡೇ ದಿನ ನಾನು ನೋಡ್ತಿರೋದು ಫಸ್ಟ್ ಟೈಮ್ ನಾನು ಹುಡ್ದಾಗಿಂದ. ಈ ಮನ್ಯಾಗ ನೋಡ್ತಿರೋದು ಫಸ್ಟ್. ಈ ಮನೆ ಕಮ್ಮಿ ಒಂದ್ಸಲ ನೋಡಿವಿ, 2-3 ತಾಸು ನೋಡಿವಿ ನೋಡ ಫಿಲ್ಮ್. ಸಿನಿಮಾ ಈಗ ಸಿನಿಮಾ ಇಲ್ಲ. ನಾ 2-3 ತಾಸು ಅಂದ್ರೆ ಏನು ನೋಡ್ಯನಪ್ಪ ಅಂತೀನಿ. ಅದ್ರಲ್ಲಿ ಕೂಡ್ಬೇಕ್ರಿ 2-3 ತಾಸು. ಇದೆಲ್ಲ ಅಡಿಗೆ ವಾಸನೆ ಬಂದೈತೆ ಅನ್ನ. ಇಷ್ಟು ಮೇಲೆ ಯಾರು ಬಂದಿತ್ತಲ್ಲ ಅದು ಕೆಳಗಿಂದ? ಇಲ್ಲ, ಇದ್ರಾಗ ಮೆಟ್ಲು ಹತ್ಕೊಂಡು ನಾವು ಹೆಂಗಿದ್ರು ಏನು ಕಾಲು ನೋವು ಇರಲ್ಲ, ಆರಾಮ್ ಹಾರಾಡ್ತವೆ. ನನ್ನಂಗೆ ಕಾಲು ನೋವಿಲ್ಲ, ಅದು ಹಾರಾಡ್ತದೆ. ನೀನು ಒಂದೆರಡು ಸಲ ಹಿಂಗೆ ಜೋರ್ ಬಡಿದೆ ಅಂದ್ರೆ ಅಮ್ಮಂಗ ಕಾಲು ನೋವು ಇಲ್ದಾಗೆಲ್ಲ ಹಂಗ ಹಾರಾಡ್ತಿತ್ತು ಮುಂಚೆ. ನಾವು ಹುಡುಗರಾಗ ಆ ಕಡೆಯಿಂದ ಈ ಕಡೆ ಕಟ್ಟಿ ಜಿಗಿತೀವಿ ಸಣ್ಣಕ್ಕಿದ್ದಾಗ. ಅದಕ್ಕೆ ಕಾಲು ನೋವು ಬಂದಿರೋದು. ಈಗ ಅದಕ್ಕೆ ಕಾಲು ನೋವು ಬಂದಾವ. ನಿನ್ನೆ ಹಾಕಿದ್ದೆಲ್ಲ ಕಾಲು ನೋವು ಮೊಣಕಾಲು ಚೂಪ್ ಚೇಂಜ್ ಮಾಡ್ಸೋಣ ಅಂತ ನೋಡಿದ್ರೆ ಏನಂತ? ಏನೋ ರೋಬೋಟಿಕ್ ಸರ್ಜರಿ. ಸರಿ ಬೇಡಪ್ಪ, ಕೇಳ ಅಮ್ಮ ರೆಡಿ ಆದ್ರೆ ಮಾಡ್ಸೋಣ. ಆದ್ರೆ ಅದು ಸರಿ ಆದ್ರೆ ಆಯ್ತು, ಇಲ್ಲ ಅಂದ್ರೆ ಗಾಲಿ ಕುರ್ಚಿ ನಂಗೆ ಏನೋ ಬೇಡ. ನಾ ಹೆಂಗ್ ಅದ ನಿಂಗೆ ಇರ್ತದೆ. ಕಾಲಿಗೆ ಎಣ್ಣೆ ಹಚ್ಕೊಂಡ ನೀನು ಹೆಂಗದಿ ನೀನು ಆರಾಮ ಮಾಡಿದ್ದೆ ಹಾಕೊಂಡ ಈಗ ಅಡ್ಡಾಡ್ತೀನಿ, ಹಂಗೆ ಅಡ್ಡಾಡ್ಕೊಂತ ಅಡ್ಡಾಡ್ಕೊಂತ ಮೊಮ್ಮಗ ಕತ್ತಿ ಹಾಕ್ಯಂತ ಊಟ ಮಾಡಿಬಿಡೋದು ಅಷ್ಟೇ. ಆಕೆ ಅಡುಗೆ ಮಾಡ್ತಾಳ ನೋಡಿ ಅದು ಅವ್ರ ಮಾಡ್ತಾರ ಪಾಪ. ನಾನು ಮಾಡೇನಿ ಮಾಡ್ತಿಲ್ಲ ನೀನು. ಏನೋ ಬೆಳಿಗ್ಗೆ ಒಂದು ಸ್ವಲ್ಪ ಮಾಡ್ತೀನಿ, ಆಮೇಲೆ ಎಲ್ಲ ನಮ್ಮ ಚಿನ್ನಕ್ಕ ಆಕಿ ಬೃಂದಕ್ಕಿದೆ, ಅವರಿಬ್ರು ಸೇರಿ ಮಾಡಿಬಿಡ್ತಾರೆ. ನಾ ಬರೀ ಹಿರಿಶನ್ ಆಟ ಆಡ್ಸೋದು, ಅವ್ನು ಗುಣಿಸೋದು, ಅವನ ಜೊತೆಗೆ ಕುಂತು ಬಿಡೋದು, ಆಡ್ಕೊ. ಈ ಚಾಪಿ ಆಟ ಸಮಯ ನಾನು ನಿಮ್ದ ಜವಾಬ್ದಾರಿ. ಅವ್ನು ರಿಷುಗಿಂತ ಜಾಸ್ತಿ ನಿಂಗೆ ವಯಸ್ಸಿನಾಗ ಹೆಂಗಿದ್ರು ನಮ್ಮ 6ನೇದ 7ನೇದ ಅಷ್ಟು ಸರಿಗೆ ಆಟ ಆಡ್ಸಿಲ್ಲ ಮನ್ಯಾಗ. ಈಗ ಆಟ ಆಡಕತ್ತ ಅದೇ 7ನೇ ಮಗಳ, ಕೊನೆ ಮಗಳಲ್ಲಮ್ಮ 7ನೇ ನೀನು. ಕೊನೆಗೆ ಮತ್ತೆ ಎಷ್ಟು ಜನ ಅಂತ ಆಟ ಆಡಿಸ್ತಾರ? ಅದಕ್ಕೆ ಆಟ ಸಾಮಾನು ಬಂದ ತಕ್ಷಣ ಅಮ್ಮ ಹಾಕೊಂಡ್ ಕುಂದ್ಬಿಡು, ಜಿರಾಫ್ ಬಾ
ಅವ್ರ 6 ಜನ ನಡುವೆ ಸುಮ್ಮನೆ ಇದು ಹಂಗ ನಡುವೆ. ಆಯ್ತು, ಈಗ ಊಟ ಎಲ್ಲ ಮಾಡಿ ಈಗ ಸೂರಗಣ್ಣ ಎತ್ತಿಡ್ತೀನಿ ಅಂತ ಸೂರಗಣ್ಣ ಎತ್ತಿಡ್ತೀನಿ ಅಂದಿದ್ನಲ್ಲ. ಅಯ್ಯಯ್ಯ ಹೋದ್ರ ಅವರಲ್ಲಿ ಬಾಲ್ ನೋಡಲ್ಲ ಸ್ಟೈಲ್ ಮೇಲೆ ಹೆಂಗ್ ಬರ್ತಾರೆ ಇಂಥದಷ್ಟೇ. ಏನ ಏ ಬಾರೆ ಎತ್ತಿಡ್ತೀನಿ ಅಂತ ಎತ್ತಿಲ್ ಬಾ. ತಮ್ಮನೆಲ್ಲ ಇದನ್ನ ಹಾಕೊಂತಾರ ಅವನ. ಪ್ರೈಸ್ ಕೊಡೋದು ನೋಡಿ. ಹತ್ರ ಬಾ, ಹತ್ರದಿಂದ ತೋರ್ಸಪ್ಪ. ಏನ್ ಹತ್ರ ಅದಿರೋದು ಮಾಡ್ದ್ಯಾ ನೋಡ್, ಒಂದ್ ಮಾಡಕ್ ಹೋಗಿ 2 ಅಕ್ಕಿ. ಏನಿಲ್ಲ ಇಲ್ಲಿ ಬಾ ಎತ್ತಿಲ್ ಬಾ. ನೋಡ್ ನೋಡ್ ಇಂಥದ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾನೆ. ಆತು ಇಷ್ಟ. ಇಷ್ಟ ಮುಗೀತು. ಸರಿ. ಏನಾಯ್ತು ಒಯ್ ಬರ್ರಿ ಒಂದು 5 ಇಟ್ಟು ಬಾ ತಗೊಂಡು ಪುಣ್ಯ ಬರ್ತದೆ ಅಡ್ಡಾಡ್ತಾವ ಮತ್ತಕ್ಕೆ ಜಾನಾಗಿ. ನೋಡು ಸೂರ್ಯದ ಮೊದ್ಲೇ ಸರಿ ಕೆಲಸ ಮಾಡ್ದೆ. ಎಲ್ಲ ನಿಮ್ಮಿಂದನೇ ಈ ಚೇಂಜಸ್ ಅವನಲ್ಲಿ ಕಾಣ್ತಿರೋದು ನಾವು. ಅಲ್ಲ ಯಾರು ಹೇಳಿದ್ರು ಸೂರ್ಯ ಇನ್ಮೇಲೆ ನಿಮ್ಗೆ ಏನೋ ಮಾಡಿದಿತ್ತಂದ್ರೆ ಕ್ಯಾಮ್ರಾ ಆನ್ ಮಾಡಿ ಬಿಡ್ತೀನಿ ನಾನಂತ್ರ ಹಂಗೆ ಕೆಲ್ಸ ಆಗ್ತಾವ ಅಂತ. ಅಲ್ಲ ಯಾರು ಹೇಳಿದ್ರು ಸೂರ್ಯ ಕೆಲಸ ಮಾಡಲ್ಲ ಅಂತ. ಪಾಪ ಕೆಲಸ ಮಾಡ್ತಾರೆ. ಓಕೆ, ಇವತ್ತಿನ ದಿನ ಹಿಂಗಿತ್ತು. ಆರಾಮ್ ರೊಟ್ಟಿ ಹಬ್ಬ. ನೀವು ಯಾರು ಮನೇಲಿ ರೊಟ್ಟಿ ಹಬ್ಬ ಮಾಡ್ತೀರಿ ಏನೋ ಅಂತ ಇವತ್ತು ಎಂಡಿಂಗ್ ನಮ್ಮ ಅಮ್ಮ ಮಾಡ್ತದೆ. ಹೇಳಮ್ಮ. ಏನು ಮಾಡಮ್ಮ, ನೀವು ಮಾಡ್ತೀಮ್ಮ. ಏನು ಮಾಡಕ್ಕಾಗ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಿ. ಓಕೆ, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ. ತಮ್ಮೇಲ್ ಮಾಡ್ರಿ. ತಮ್ಮನೇಲಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಹೇಳ. ಟಂಗ್ ಟ್ವಿಸ್ಟರ್. ಅಮ್ಮಗೆ ಸಬ್ಸ್ಕ್ರೈಬ್ ಬರಲ್ಲ. ನಮಗೆ ಸಬ್ಸ್ಕ್ರೈಬ್ ಅನ್ನೋದು ಟಂಗ್ ಟ್ವಿಸ್ಟರ್. ಸಬ್ಸ್ಕ್ರೈಬ್ ಬಿಡ್ರಿ. ನಮ್ಮ ಆಫೀಸ್ ಹೆಸರೇ ಬರಲ್ಲ. ನಮ್ಮ ಆಫೀಸ್ ಹೆಸರು ಹೇಳಕ್ಕೆ ಬರಲ್ಲ. ಹೇಳ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ. ಯಾಕೆ ಬರಲ್ಲ ನೀವು ಹೇಳ ಅರ್ಧ ನಗಿಸ್ತೀರಿ. ಸರಿ 3 ಸಲ ಹೇಳಮ್ಮ. ಸಬ್ಸ್ಕ್ರೈಬ್ ಅಂತ 3 ಸಲ ಹೇಳ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ನನ್ನ ಸೊಸೆ ಹೇಳ್ಕೊಡ್ದ ಅವ್ರಿ ಚಂದೆ. ಅದಕ್ಕೆ ಹೇಳದ ಮಕ್ಳಂದ್ರ ಹಂಗ ಹೇಳ್ತಾರ ಅಂತ. ತಮ್ಮನೇಲ್ ಮಾಡ್ರಿ. ತಮ್ಮ ಮೇಲ್ ಮಾಡ್ರಿ ಅಂತ ಹೇಳಿ. ತಮ್ಮನೇಲ್ ಮಾಡ್ರಿ. ತಮ್ಮ ಮೇಲ್ ಮಾಡಿ. ಲೈಕ್ ಮಾಡ್ರಿ ಅನ್ನಕದ ಅಂದಿರೋದು. ಲೈಕ್ ಮಾಡ್ರಿ ಅನ್ನಕ ತಮ್ಮ ಮೇಲ್ ಮಾಡ್ರಿ ಅಂತಂದ ತಮ್ಮ. ಮತ್ತೆ ನಿಮ್ಗೇನ್ ಆಯ್ತು, ಟಾಟಾ ಮಾಡು. ನಿಂಗೇನ್ ಅನಿಸ್ತಾನೆ? ಲೈಕ್ ಮಾಡ್ರಿ. ಅದಕ್ಕೆ ಲೈಕ್ ಮಾಡಿ. ಲೈಕ್ ಮಾಡ್ರಿ. ಓಕೆನಾ, ಬಾಯ್. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಚಾನೆಲ್ ಮಾಡಿ. ಯಾವ್ದು? ನಮ್ಮ ಚಾನೆಲ್ ಹೆಸರೇನು? ಯಾವ್ದಪ್ಪ? ನಮ್ಮ ಚಾನೆಲ್ ಹೆಸರೇನು? ನಮ್ಮ ಚಾನೆಲ್ ಹೆಸರು ಹೇಳ. ಬಿಲ್ಡರ್ಸ್ ಫ್ಯಾಮಿಲಿ. ಬಿಲ್ಡರ್ಸ್ ಫ್ಯಾಮಿಲಿ. ಮೊಮ್ಮಗನಿಂದ ಕಲ್ತಾರ. ಹೌದೌದು, ಗೊತ್ತೈತಿ. ಓಕೆ, ಅದು ಬೇಗ ನೆನಪಾಗಂಗಿಲ್ಲ ಅಷ್ಟ. ನಾವು ವಯಸ್ಸಾಗೈತಪ್ಪ ಮತ್ತೆ ಇಷ್ಟು ಹೇಳದ ಇದು ಈಗ ಅವ್ರಿಗೆ ನಿನಗೆ ಯಾರು ವಯಸ್ಸಾಗಿತ್ತು ಅಂತಾರೆ? ಕೇಳಲ್ಲ ನೋಡ್ರಿ, ಯಾರಿಗಾರು ವಯಸ್ಸಾಗಿತ್ತು ಅಂತ ಅನ್ಸಿದ್ರೆ ಹೇಳ್ತಾರ. ಯಾಕಾಗಲ್ಲ ನಾನು ನಡೆದ್ ನೋಡಿ ಹೇಳ್ತಾರಲ್ಲನ್ರಿ. ನಿನ್ಗೆ ಗೊತ್ತಾಗಲ್ಲ ಅಂತಂಗಿದ್ರೆ ಬೇಕಾದ್ರೆ ಋಷಿ ಜೊತೆಗೆ ಇನ್ನೂ ಸ್ಕೂಲಿಗೆ ಕಳಿಸ್ಬಿಡ್ತೀನಿ ಅಂತ. ರಿದಮ್ ಕಿಡ್ಸ್. ಈಗ ಮನ್ಯಾಗ ಕುಂದಿರ್ತಾನೆ ಅವನ ಜೊತೆಗೆ. ಓಕೆ, ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಬಾ ಅಂತ ಹೇಳ್ತಾ ಮತ್ತೊಂದು ಫ್ಯಾಮಿಲಿ ಕಂಟೆಂಟ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಬಾಯ್.